₹3,000-4,000 ಬೆಲೆ ಬಾಳುವಂತಹ ಒಂದು ಡ್ರಿಲ್ಲಿಂಗ್ ಮಿಷಿನ್ ಫ್ರೀ. ₹250 ಬೆಲೆ ಬಾಳುವಂತಹ ಮಲ್ಟಿಮೀಟ್ರು ಫ್ರೀ. ಸ್ಕ್ರೂ ಡ್ರೈವರ್ಗಳು 4 ಇದೆ, ₹250 ಫ್ರೀ. ಬಿಟ್ಗಳು ಒಂದು ಮೆಷಿನರಿ ಬಿಟ್ಟು ಫ್ರೀ ₹200. ಒಂದು ಇದು ಯಾವುದಪ್ಪ ಇದು ಮೆಟಲ್ ಬಿಟ್ಟು ಸಂಪೂರ್ಣವಾಗಿ ಫ್ರೀ. ಓನರ್ ನೋಡಿದ್ರೆ ಗ್ಯಾರಂಟಿ ಹೋಗಿದ್ದಾರೆ ಅಷ್ಟೇ. ಇದು ವುಡ್ ವರ್ಕಿಂಗ್ ಡ್ರಿಲ್ಲು ಕಂಪ್ಲೀಟಾಗಿ ಫ್ರೀ. ಹ್ಯಾಮರು ಎಲ್ಲಿದೆ? ಹ್ಯಾಮರು KGF ಯಶ್ ಹ್ಯಾಮರ್ ಅಲ್ಲ, ಒಂದು ಸಿಂಪಲ್ ಆಗಿರುವಂಥ ಒಂದು ಹ್ಯಾಮರು ₹150 ಕಂಪ್ಲೀಟಾಗಿ ಫ್ರೀ. ಎತ್ತಿ ಎಸೆಯೋಣ ಅಂದ್ಕೊಂಡೆ, ಆಮೇಲೆ ಏನಿಲ್ಲ, ಓನರ್ ನನ್ನ ಬಿಡಲ್ಲ. ನೆಕ್ಸ್ಟು ಗೋಡೆ ತೂತು ಮಾಡಿದಾಗ ಇದು ಲೆಂತ್ ನೋಡುವಂತಹ ಸ್ಕೇಲು ಸಂಪೂರ್ಣವಾಗಿ ಫ್ರೀ. ನೆಕ್ಸ್ಟು ಕಟರು, ಎಲ್ಲಿ ಕಟರು? ಕಟರೆಲ್ಲ ಕಟರಲ್ಲಿ ಕಟರು ₹20 ಸಂಪೂರ್ಣವಾಗಿ ಫ್ರೀ. ಸ್ಕ್ರೂಗಳು ಒಂದು ₹50 ಅಷ್ಟಿದೆ, ಸಂಪೂರ್ಣವಾಗಿ ಫ್ರೀ. ಗಟ್ಟಗಳು ಒಂದು ₹20 ಅಷ್ಟಿರ್ಬೋದು, ಕಂಪ್ಲೀಟಾಗಿ ಫ್ರೀ. ಇನ್ನು ಟೇಪು, ಇನ್ಸುಲೇಷನ್ ಟೇಪ್ ಒಂದು ₹20 ಕಂಪ್ಲೀಟಾಗಿ ಫ್ರೀ. ಇನ್ನು ಈ ಮಿಷಿನ್ ಜೊತೆಗೆ ಇದಕ್ಕೆ ಬೇಕಾಗಿರುವಂತಹ ಒಂದಷ್ಟು ಬಿಟ್ಗಳು ಇವೆಲ್ಲವೂ ಮಿಷಿನ್ ಜೊತೆನೇ ಬರುತ್ತೆ, ಎಲ್ಲವೂ ಕೂಡ ಸಂಪೂರ್ಣವಾಗಿ ಫ್ರೀ. ಇನ್ನು ಇದನ್ನೆಲ್ಲ ಫ್ರೀಯಾಗಿ ಕೊಡಬೇಕು ಅಂದರೆ ಇನ್ನೇನೋ ತೊಗೋಬೇಕು ಅಂತ ಏನೂ ಇಲ್ಲ, ಎಲ್ಲವೂ ಕೂಡ ₹1 ಖರ್ಚು ಮಾಡೋಂಗಿಲ್ಲ, ಎಲ್ಲವೂ ಕೂಡ ಫ್ರೀ. ಇನ್ನು ಈ ಮಿಷಿನ್ ಜೊತೆಗೆ ಈ ಸೂಟ್ ಕೇಸ್ ಕೂಡ ಸಂಪೂರ್ಣವಾಗಿ ಫ್ರೀ. ಇದ್ರ ಜೊತೆಗೆ ಸಾಮಾನು ತರೋಕ್ಕೆ ಒಂದು ಬ್ಯಾಗ್ ಕೂಡ ಕಂಪ್ಲೀಟಾಗಿ ಫ್ರೀ. ಎಲ್ಲವೂ ಕೂಡ ಫ್ರೀ. ನಮಸ್ಕಾರ ಎಲ್ರಿಗೂ, ನಾನು ರಮ್ಯ ಜಗತ್ ಮೈಸೂರು. ಸರ್ಕಾರದಿಂದ ಏನಾದರೂ ಉಚಿತವಾಗಿ ಸಿಗುವಂತಹ ಸೇವೆಗಳಾಗಿರ್ಬೋದು ಅಥವಾ ಇನ್ನೇನೋ ಬೇರೆ ರೀತಿಯಾದಂಥ ರಿಯಾಯಿತಿ ದರದಲ್ಲಿ ಸಿಗುವಂಥ ಸೌಲಭ್ಯಗಳಾಗಿರ್ಬೋದು, ಸಬ್ಸಿಡಿಗಳಾಗಿರ್ಬೋದು, ಸಾಲ ಸೌಲಭ್ಯಗಳಾಗಿರ್ಬೋದು, ಸರ್ಕಾರದಿಂದ ಸಿಗುವಾಗ ಅದನ್ನು ತಪ್ಪದೇ ಬಳಸ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಸಾಕಷ್ಟು ವೀಡಿಯೋದಲ್ಲಿ ತಿಳಿಸ್ತೀನಿ. ಏನಕ್ಕೆ ಅಂದರೆ ಅದೆಲ್ಲವೂ ಕೂಡ ಸರ್ಕಾರ ಏನೋ ಸುಮ್ಮನೆ ಕೊಡ್ತಾ ಇಲ್ಲ, ಎಲ್ಲವೂ ಕೂಡ ನಿಮ್ಮಗಳ ಟ್ಯಾಕ್ಸ್ ದುಡ್ಡೇ. ಅಂದರೆ ನಿಮ್ಮಗಳ ಟ್ಯಾಕ್ಸ್ ದುಡ್ಡೇ, ನಾವು ಟ್ಯಾಕ್ಸೇ ಕಟ್ಟಲ್ಲ, ಟ್ಯಾಕ್ಸ್ ಪೇಯರ್ ಅಲ್ಲ ಅಂತ ಅಂದ್ಬಿಟ್ಟು ಆಲೋಚನೆ ಮಾಡಬೇಡಿ. ನೀವು ತಗೊಳ್ಳುವಂತಹ ಒಂದು ಸೋಪಿಂದ ಹಿಡಿದು ಒಂದು 50 ಪೈಸೆ ಚಾಕ್ಲೇಟಿಂದ ಹಿಡಿದು ಒಂದು ₹5, ₹1 ಬೆಂಕಿ ಪಟ್ಟಣದಿಂದ ಹಿಡಿದು ಪ್ರತಿಯೊಂದು ಏನು ತಗೋತಾರೆ ಎಲ್ಲ ಐಟಮಲ್ಲೂ ಕೂಡ ನೀವು ಟ್ಯಾಕ್ಸನ್ನು ಕಟ್ಟಿರ್ತೀರ. ಎಲ್ಲವೂ ಕೂಡ ಟ್ಯಾಕ್ಸ್ ಕಟ್ಟಾಗಿಯೇ ನಿಮಗೆ ಆ ಒಂದು ಟ್ಯಾಕ್ಸ್ ಇನ್ಕ್ಲೂಡ್ ಆಗಿಯೇ ನಿಮಗೆ ಆ ಒಂದು ಐಟಮ್ಗಳು ಸಿಗುವಂಥದ್ದು. ಸೊ ನೀವು ಬಳಸುವಂತಹ ಏನು ಉಚಿತವಾಗಿ ಗಾಳಿ, ನೀರು, ಅದು ಬಿಟ್ಟು ನೀರಿಗೂ ಕೂಡ ದುಡ್ಡು ಪೇ ಮಾಡ್ತೀವಿ, ಅದು ಬೇರೆ ವಿಚಾರ. ಪ್ರಕೃತಿಯಲ್ಲಿ ಉಚಿತವಾಗಿ ಸಿಗುವಂತಹ ಒಂದಷ್ಟು ವಸ್ತುಗಳನ್ನು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲದಕ್ಕೂ ಕೂಡ ನಾವು ಟ್ಯಾಕ್ಸ್ ಕಟ್ಟಿನೇ ತಗೊಳ್ಳುವಂಥದ್ದು. ಸೊ ಸರ್ಕಾರದಿಂದ ಸಿಗುವಂತಹ ಎಲ್ಲ ಸೌಲಭ್ಯಗಳು ಕೂಡ ನಿಮ್ಮ ಒಂದು ಟ್ಯಾಕ್ಸ್ ಹಣದಿಂದನೇ ಬರುವಂಥದ್ದು. ಸೊ ಅದಕ್ಕೋಸ್ಕರ ನಾನು ಉಚಿತವಾಗಿ ಏನೇ ಕೊಟ್ಟರು ಸರ್ಕಾರದಿಂದ ಸೌಲಭ್ಯಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಆಲ್ಮೋಸ್ಟ್ ಒಂದು ₹5,500 ಅಷ್ಟು ಐಟಮು ನಿಮಗೆ ಫ್ರೀಯಾಗಿ ಸಿಗ್ತಾ ಇದೆ ಸರ್ಕಾರದ ಕಡೆಯಿಂದ. ಯಾವುದೇ ರೀತಿಯಾಗಿ ₹1 ಹಣವನ್ನು ಕೂಡ ಕಟ್ಟಬೇಕಾಗಿಲ್ಲ. ಸೊ ನೀವು ಕೂಡ ಅವಶ್ಯಕತೆ ಇರುವಂಥವ್ರು ದಯವಿಟ್ಟು ತಪ್ಪದೇ ಬಳಸ್ಕೊಳ್ಳಿ. ಇದು ಬಂದು ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಂತಹ ಒಂದು ಐಟಮ್ಗಳನ್ನು ಕೊಡ್ತಾರೆ, ಅದಕ್ಕೆ ಬೇಕಾಗಿರುವಂತಹ ವಸ್ತುಗಳನ್ನು ಕೊಡ್ತಾರೆ. ಎಲ್ಲವೂ ಕೂಡ A1 ಕ್ವಾಲಿಟಿ ಆಗಿದೆ, ಕ್ವಾಲಿಟಿ ಬಗ್ಗೆ ಮಾತಾಡೋಂಗಿಲ್ಲ. ಅದೇ ರೀತಿಯಾಗಿ ಇದು ಕೂಡ ಎಲೆಕ್ಟ್ರಿಷಿಯನ್ಗೆ ಕೊಟ್ಟಿರುವಂಥದ್ದು ಸರ್ಕಾರದ ಕಡೆಯಿಂದ ಈಗ ಕೊಡ್ತಾ ಇದ್ದಾರೆ. ನೀವೆಲ್ಲ ಹೇಗೆ ತೊಗೋಬೇಕು ಏನು ಪ್ರತಿಯೊಂದನ್ನು ಕೂಡ ತಿಳಿಸ್ತೀನಿ. ಆಗಲೇ ಇಂಟ್ರೊಡಕ್ಷನಲ್ಲಿ ನೋಡಿದ್ದೀರಲ್ಲ, ಅದೇ ರೀತಿಯಾಗಿ ಒಂದು ಡ್ರಿಲ್ಲಿಂಗ್ ಮಿಷಿನನ್ನು ಕೊಟ್ಟಿದ್ದಾರೆ. ಇದು ಬಂದು ಎಲೆಕ್ಟ್ರಿಷಿಯನ್ ಕೆಲಸ ಮಾಡುವಂತಹ ವ್ಯಕ್ತಿಗೆ ಕೊಟ್ಟಿರುವಂಥದ್ದು. ಎಲೆಕ್ಟ್ರಿಷಿಯನ್ಗೆ ಮಾತ್ರ ಕೊಡ್ತಾರೆ ಅಂತಲ್ಲ, ನೀವು ಏನೇನು ಕೆಲಸ ಮಾಡ್ತೀರೋ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಂತಹ ಒಂದು ಐಟಮ್ಗಳನ್ನು ಕೊಡ್ತಾರೆ. ಇದು ಬಂದು ಎಲೆಕ್ಟ್ರಿಷಿಯನ್ ಕೊಟ್ಟಿರುವಂಥದ್ದು. ಎಲೆಕ್ಟ್ರಿಷಿಯನ್ಗೆ ಒಂದು ಡ್ರಿಲ್ಲಿಂಗ್ ಮಿಷಿನನ್ನು ಕೊಟ್ಟಿದ್ದಾರೆ. ಹ್ಯಾಮರ್ ಡ್ರಿಲ್ಲರ್ ಅಂತೇನೋ ಇದೆ, ಹ್ಯಾಮರ್ ಡ್ರಿಲ್ ಅಂತ ಅಂದ್ಬಿಟ್ಟು. ಸೊ ಈ ಒಂದು ಡ್ರಿಲ್ಲಿಂಗ್ ಮಿಷಿನ್ ಕೊಟ್ಟಿದ್ದಾರೆ. ಇದು ಬಂದು ₹4,000, ₹3,000ಇಂದ ₹4,000 ಬೆಲೆ ಬಾಳುತ್ತೆ. ಬಹಳ ಇದಿದೆ, ಗೇಜ್ ಚೆನ್ನಾಗಿದೆ. ಸೊ ಒಂದು ಒಳ್ಳೆ ಐಟಮೇ ಕೊಟ್ಟಿದ್ದಾರೆ. ಇದೊಂದು ₹4,000ವರೆಗೂ ನಿಮಗೆ ಬೆಲೆ ಬಾಳುತ್ತೆ. ಇದನ್ನು ನೋಡಿ ಸರ್ಕಾರದ ಉಚಿತವಾಗಿ ಕೊಟ್ಟಿರೋದ್ರಿಂದ ಚೆಕ್ ಮಾಡಿಬಿಡೋಣ. ಕೆಲವೊಂದು ಉಚಿತವಾಗಿ ಕೊಟ್ಟರೆ ನಮಗೆ ಅದು ವರ್ಕ್ ಆಗಲ್ಲ ಅನ್ನುವಂತಹ ಒಂದು ಡೌಟ್ ಇರುತ್ತೆ, ಅದಕ್ಕೆ ಚೆಕ್ ಮಾಡ್ತೀನಿ. ಅದ್ರ ಜೊತೆಗೆ ಒಂದಷ್ಟು ಗೋಡೆ ತೂತು ಮಾಡೋಕ್ಕೆಲ್ಲ ಬಿಟ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಇದೆಲ್ಲ ಇದಿರಲಿ. ಮಿಷಿನ್ ವರ್ಕ್ ಆಗುತ್ತೆ ಇಲ್ವೋ ತೋರಿಸ್ತೀನಿ ನೋಡಿ. ನಾನು ಇವಾಗ ಪ್ಲಗ್ ಹಾಕಿದ್ದೀನಿ, ಆನ್ ಮಾಡ್ತೀನಿ. ಭಯ ನನಗೆ ಎಲ್ಲೆಲ್ಲಾದ್ರೂ ನನ್ನ ಕೈಗೆ ಕರೆಕ್ಟಾಗಿಬಿಡೋದು ಅಂತ ಸ್ವಲ್ಪ ಭಯ ಅಷ್ಟೇ. ಸೊ ಇಲ್ಲೊಂದು ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮು ಈ ಥರ ಎಲೆಕ್ಟ್ರಿಷಿಯನ್ಗೆ ಫ್ರೀ ಕೊಟ್ಟಾಗ ಈ ಥರದ ಇನ್ನೊಂದು ಡ್ರಿಲ್ಲಿಂಗ್ ಮಿಷಿನ್ ತೋರಿಸಿದ್ದೆ ನಾನು. ಅದು ಹೋದ ವರ್ಷ ಕೊಟ್ಟಿರುವಂಥದ್ದು, ಪ್ರತಿ ವರ್ಷವೂ ಕೂಡ ಕೊಡ್ತಾರೆ. ಅದರಲ್ಲಿ ನಾನು ಏನು ಮಾಡಿದೆ, ಇದನ್ನು ಇದು ಹೇಗೆ ಅನ್ನೋದು ಗೊತ್ತಿಲ್ಲದೇನೆ ಅದು ಸಪ್ರೇಟ್ ಬಿಚ್ಚಿಬಿಟ್ಟಿದ್ರು ಆ ಎಲೆಕ್ಟ್ರಿಷಿಯನ್ನು. ಅದನ್ನು ಇದ್ರ ಕ್ಯಾಪ್ ಇರ್ಬೋದು, ಅದಿರ್ಬೋದು, ಇದಿರ್ಬೋದು ಅಂತ ಗೆಸ್ ಮೇಲೆ ತಿಳ್ಕೊಳ್ದೆ ಅದು ಡೌಟಲ್ಲಿ ಹೇಳ್ಬಿಟ್ಟಿದ್ದೀನಿ. ಅದಕ್ಕೆ ಇದು ಬಂದು ಹ್ಯಾಂಡಲ್ ಹಿಂಗೆ ಗ್ರಿಪ್ಪಾಗಿ ಹಿಡ್ಕೊಂಡು ಡ್ರಿಲ್ ಮಾಡುವಂತಹ
ಒಂದು ಡ್ರಿಲ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಸಾಧನ. ಸೊ ಇದು ಒಂದು 4,000 ರೂಪಾಯಿ ಅಷ್ಟೇ ಆಗುತ್ತೆ. 3,000 ರೂಪಾಯಿಗೂ ಸಿಗುತ್ತೆ, ಬಟ್ ಇದು ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಒಂದು 4,000 ರೂಪಾಯಿ ಬೆಲೆ ಬಾಳುತ್ತೆ. ಸೊ ಇದು ಕೂಡ ಫ್ರೀಯಾಗಿ ಸಿಕ್ಕಿರುವಂಥದ್ದು. ಇನ್ನು ಇದರ ಜೊತೆಗೂ ಕೂಡ ಸಾಕಷ್ಟು ಐಟಮ್ಗಳನ್ನು ಕೊಟ್ಟಿದ್ದಾರೆ. ಇದು ಸರ್ಕಾರನೇ ಕೊಟ್ಟಿರುವಂತಹ ಬ್ಯಾಗು. ಇದು ತರಕಾರಿ ತರಲಿಕ್ಕೂ ಕೂಡ ಈ ಬ್ಯಾಗ್ಗಳನ್ನು ಉಚಿತವಾಗಿ ಯೂಸ್ ಮಾಡ್ಕೋಬೋದು. ಇನ್ನು ಇದ್ರ ಜೊತೆಗೆ ಒಂದು ಮಲ್ಟಿಮೀಟ್ರ್ ಕೊಟ್ಟಿದ್ದಾರೆ. ಇದನ್ನು ನಾವು 500-600 ರೂಪಾಯಿ ಕೊಟ್ಟು ತಗೋತಾ ಇದ್ವಿ ಡಿಪ್ಲೊಮಾ ಓದುವಂತಹ ಸಮಯದಲ್ಲಿ. ಇದು ಒಂದು ಕಡಿಮೆ ರೇಟ್ ಇದೆ. ಇದು 250 ರೂಪಾಯಿದು. ಈ ಕ್ವಾಲಿಟಿ ಒಂದು 250 ರೂಪಾಯಿಗೆ ಸಿಗುತ್ತೆ. ಸೊ ಮಲ್ಟಿಮೀಟ್ರನ್ನು ಕೂಡ ಫ್ರೀಯಾಗಿ ಕೊಟ್ಟಿದ್ದಾರೆ. ಇನ್ನು ಇದರ ಜೊತೆಗೆ ಸ್ಕ್ರೂ ಡ್ರೈವರ್ಗಳನ್ನು ಕೊಟ್ಟಿದ್ದಾರೆ. 4 ಸ್ಕ್ರೂ ಡ್ರೈವರ್ಗಳನ್ನು ಬೇರೆ ಬೇರೆ ಸೈಜಲ್ಲಿ ಸ್ಕ್ರೂ ಡ್ರೈವರ್ಗಳನ್ನು ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ಒಂದು 250 ರೂಪಾಯಿ ಬೆಲೆಯನ್ನು ಬಾಳುತ್ತೆ. ಇನ್ನು ಇದರ ಜೊತೆಗೆ ಬಿಟ್ಗಳನ್ನು ಕೊಟ್ಟಿದ್ದಾರೆ. ಇದು ಬಂದು ಮೆಟಲ್ಗಳನ್ನು ತೂತು ಮಾಡುವಾಗ ಬಳಸುವಂತಹ ಬಿಟ್ಗಳಾಗಿರುತ್ತೆ. ಇದು 200 ರೂಪಾಯಿ ಬೆಲೆ ಬಾಳುತ್ತೆ. ಇನ್ನು ಇದು ಬಂದು ಗಾರೆಯನ್ನು ತೂತು ಮಾಡುವಾಗ, ಗೋಡೆಗಳನ್ನು ತೂತು ಮಾಡುವಾಗ ಬಳಸುವಂತಹ ಬಿಟ್ಗಳಾಗಿರುತ್ತೆ. ಇದು ಕೂಡ 200 ರೂಪಾಯಿ ಬೆಲೆ ಬಾಳುತ್ತೆ. ಇನ್ನು ಇದು ಬಂದು ಮರಗಳನ್ನು ತೂತು ಮಾಡುವಾಗ ಬಳಸುವಂತಹ ಬಿಟ್ಗಳಾಗಿರುತ್ತೆ. ಇದು ಕೂಡ ಒಂದು 200 ರೂಪಾಯಿ ಬೆಲೆಯನ್ನು ಬಾಳುತ್ತೆ. ಇನ್ನು ಇದರ ಜೊತೆಗೆ ಒಂದು ಹ್ಯಾಮರನ್ನು ಕೊಟ್ಟಿದ್ದಾರೆ. 150 ರೂಪಾಯಿ ಬೆಲೆ ಬಾಳುವಂತಹ ಒಂದು ಹ್ಯಾಮರನ್ನು ಉಚಿತವಾಗಿ ಕೊಟ್ಟಿದ್ದಾರೆ. ಇದರ ಜೊತೆಗೆ ಒಂದು ಕಟಿಂಗ್ ಪ್ಲೇಯರನ್ನು ಕೊಟ್ಟಿದ್ದಾರೆ. ಕಟಿಂಗ್ ಪ್ಲೇಯರ್ ಬಂದು 100ರಿಂದ 150 ರೂಪಾಯಿ ಬೆಲೆ ಬಾಳುತ್ತೆ. ಸೊ ಇದು ಕೂಡ ಉಚಿತವಾಗಿ ಕೊಟ್ಟಿದ್ದಾರೆ. ಇದರ ಜೊತೆಗೆ ಒಂದು 20 ರೂಪಾಯಿ 10 ರೂಪಾಯಿ ಬೆಲೆ ಬಾಳುವಂತಹ ಒಂದು ಕಟರನ್ನು ಕೂಡ ಫ್ರೀಯಾಗಿ ಕೊಟ್ಟಿದ್ದಾರೆ. ಜೊತೆಗೆ ಒಂದಷ್ಟು ಸ್ಕ್ರೂಗಳನ್ನು ಕೂಡ ಫ್ರೀಯಾಗಿ ಕೊಟ್ಟಿದ್ದಾರೆ. ಜೊತೆಗೆ ಘಟಗಳನ್ನು ಕೂಡ ಕೊಟ್ಟಿದ್ದಾರೆ. ಇದರ ಜೊತೆಗೆ ಒಂದು ಸೆಲೋ ಟೇಪ್ ಅಂತೀನಿ, ಇದು ಇನ್ಸುಲೇಷನ್ ಟೇಪನ್ನು ಕೂಡ ಫ್ರೀಯಾಗಿ ಕೊಟ್ಟಿದ್ದಾರೆ. ಇದರ ಜೊತೆಗೆ ಸ್ಕೇಲ್, ಇದು ಗೋಡೆಗಳನ್ನು ತೂತು ಮಾಡಿದಾಗ ಎಷ್ಟು ಅಳತೆಗೆ ತೂತಾಗಿದೆ ಅಂತ ಚೆಕ್ ಮಾಡ್ಕೊಳ್ಳುವಂತಹ ಒಂದು ಸ್ಕೇಲನ್ನು ಕೂಡ ಕೊಟ್ಟಿದ್ದಾರೆ. ಇದಿಷ್ಟು ಕೂಡ ಉಚಿತವಾಗಿ ಕೊಟ್ಟಿದ್ದಾರೆ. ಜೊತೆಗೆ ಒಂದು ಹೆಣ್ಮಕ್ಳಿಗೆ ಮನೆಯಲ್ಲಿರುವಂತಹ ಹೆಣ್ಮಕ್ಳಿಗೆ ಯೂಸ್ ಆಗುವಂತಹ ಒಂದು ಬ್ಯಾಗನ್ನು ಕೂಡ ಉಚಿತವಾಗಿ ಕೊಟ್ಟಿದ್ದಾರೆ. ಸೊ ಇದೆಲ್ಲವೂ ಕೂಡ ಎಲ್ಲಿ ಕೊಡ್ತಾರೆ ಅಂತಂದರೆ ಸರ್ಕಾರದ ಕಡೆಯಿಂದಲೇ ಸಂಪೂರ್ಣವಾಗಿ ಉಚಿತವಾಗಿ ಕೊಡುವಂಥದ್ದು. ಇದು ಬಂದು ಲೇಬರ್ ಕಾರ್ಡನ್ನು ಯಾರ್ಯಾರೆಲ್ಲ ಮಾಡಿಸ್ಕೊಂಡಿರ್ತೀರೋ ಅಂತಹ ಲೇಬರ್ ಕಾರ್ಡ್ ಮಾಡಿಸ್ಕೊಂಡಿರೋ ಅಂಥವರಿಗೆ ಪ್ರತಿ ವರ್ಷವೂ ಕೂಡ ಅವರ ಕೆಲಸಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ಉಚಿತವಾಗಿ ಈ ರೀತಿ ಕೊಡ್ತಾ ಬಂದಿದ್ದಾರೆ. ಇದರ ಜೊತೆಗೆ ಸಾಕಷ್ಟು ಬೇರೆ ಬೇರೆ ಫೆಸಿಲಿಟಿ ಇದೆ. ಮಕ್ಕಳಿಗೆ ಏನು ಕೆಲಸ ಲೇಬರ್ ಕಾರ್ಡ್ ಮಾಡಿಸ್ಕೊಂಡಿರೋರು ಮಕ್ಕಳಿಗೆ ಫ್ರೀಯಾಗಿ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಮಕ್ಕಳಿಗೂ ಕೂಡ ಬುಕ್ಸು, ನೋಟ್ ಬುಕ್ಗಳು, ಜಾಮಿಟ್ರಿ ಬಾಕ್ಸ್ ಈ ರೀತಿಯಾಗಿ ಅವ್ರಿಗೂ ಕೂಡ ಕಿಟ್ಗಳು ಸಿಗ್ತವೆ. ಅದರ ಜೊತೆಗೆ ಮದುವೆ ಆದಾಗ ಒಂದು 60,000 ರೂಪಾಯಿ ದುಡ್ಡುವರೆಗೂ 60,000 ರೂಪಾಯಿ ದುಡ್ಡು ಕೂಡ ಫ್ರೀಯಾಗಿ ಕೊಡ್ತಾರೆ. ಇದಿಷ್ಟೇ ಅಲ್ಲ, ಇನ್ನೂ ಸಾಕಷ್ಟು. ಮತ್ತು ಮೆಡಿಕಲ್ ಇನ್ಶೂರೆನ್ಸ್ ಇದೆ, 2 ಲಕ್ಷ ರೂಪಾಯಿವರೆಗೇನೋ ಇದೆ, ಸರಿಯಾಗಿ ಗೊತ್ತಿಲ್ಲ. ಅದನ್ನು ನಾನು ಇನ್ನೊಂದು ವಿಡಿಯೋ ಲಿಂಕ್ ಹಾಕ್ತೀನಿ. ಆ ವಿಡಿಯೋದಲ್ಲಿ ಸಂಪೂರ್ಣ ಡೀಟೇಲ್ಸ್ ತಿಳಿಸಿದ್ದೀನಿ, ಅದನ್ನು ನೀವು ನೋಡ್ಬೋದು. ಇನ್ನು ಸಾಕಷ್ಟು ಫೆಸಿಲಿಟಿ ಇದೆ ಈ ಒಂದು ಲೇಬರ್ ಕಾರ್ಡನ್ನು ಮಾಡಿಸ್ಕೊಳ್ಳೋದ್ರಿಂದ. ಸೊ ಲೇಬರ್ ಕಾರ್ಡ್ ಮಾಡಿಸ್ಕೊಂಡಿರೋವಂಥವರಿಗೆ ಯಾವ 1 ರೂಪಾಯಿ ಕಟ್ಟಂಗಿಲ್ಲ. ಸೊ ಇವರು ಫ್ರೀಯಾಗಿ ತಗೋಬೋದು. ಇನ್ನು ಲೇಬರ್ ಕಾರ್ಡ್ ಇಲ್ಲ ನಮ್ಮ ಹತ್ರ ಅಂದರೆ ಲೇಬರ್ ಕಾರ್ಡನ್ನು ಹೇಗೆ ಮಾಡಿಸ್ಕೊಳ್ಳೋದು ಅಂತ ನಾನು ಇನ್ನೊಂದು ವೀಡಿಯೋದಲ್ಲಿ ತಿಳಿಸಿದ್ದೀನಿ. ಯಾರ್ಯಾರೆಲ್ಲ ಮಾಡಿಸ್ಕೋಬೋದು, ಏನೇನೆಲ್ಲ ಕಂಡೀಷನ್ ಇದೆ ಅಂತ ಅಂದ್ಬಿಟ್ಟು ಆ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ಒಂದು ವಿಡಿಯೋನ ನೋಡಿ ನೀವು ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಗೊತ್ತಾಗುತ್ತೆ, ಯಾರ್ಯಾರೆಲ್ಲ ಮಾಡಿಸ್ಕೋಬೋದು, ಏನೇನೆಲ್ಲ ಫೆಸಿಲಿಟಿ ಇದೆ ಅಂತ ಅಂದ್ಬಿಟ್ಟು. ಹಾಗೆಯೇ ಲೇಬರ್ ಕಾರ್ಡ್ ಇರೋವಂಥವ್ರು ಈ ರೀತಿಯಾಗಿ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಂತಹ ಐಟಮ್ಗಳನ್ನು ಎಲ್ಲಿ ತಗೋಬೇಕು ಅಂದರೆ ನಿಮ್ಮ ಒಂದು ಜಿಲ್ಲೆ ಏನು ಲೇಬರ್ ಆಫೀಸ್ ಇರುತ್ತೆ ಆ ಲೇಬರ್ ಆಫೀಸ್ಗೆ ಹೋಗಿ. ಲೇಬರ್ ಆಫೀಸ್ಗೆ ಹೋಗ್ಬಿಟ್ಟು ಈ ರೀತಿಯಾಗಿ ಕಿಟ್ಗಳು ಕೊಡ್ತಾ ಇದ್ದಾರಲ್ಲ, ಎಲ್ಲಿ ಕೊಡ್ತಾರೆ ಅಂತ ಕೇಳಿ ನೋಡಿ. ಕಾರ್ಮಿಕ ಇಲಾಖೆ, ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ, ಬೆಂಗಳೂರು. ಇದು ಎಲೆಕ್ಟ್ರಿಷಿಯನ್ ಟೂಲ್ ಕಿಟ್, ಎಲೆಕ್ಟ್ರಿಷಿಯನ್ಗೆ ಕೊಟ್ಟಿರುವಂಥದ್ದು. ಸೊ ನಿಮಗೊಂದು ಕೆಲಸಕ್ಕೆ ಸಂಬಂಧಪಟ್ಟಂತಹ ಕಿಟ್ಗಳನ್ನು ಕೂಡ ನಿಮಗೆ ಕೊಡ್ತಾರೆ. ಸೊ ಯಾವಾಗ ಕೊಡ್ತಾರೆ ಏನು ಅಂತ ಹೆಸರು ಬರ್ಸ್ಬಿಟ್ಟು ಬನ್ನಿ. ಹೆಸರು ಬರ್ಸಿದ್ಮೇಲೆ ಅವರೇ ಫೋನ್ ಮಾಡ್ತಾರೆ, ಇಂಥ ದಿನ ಬನ್ನಿ ಅಂದ್ಬಿಟ್ಟು. ಸೊ ಅಂಥ ದಿನ ಹೋಗಿ ನೀವು ಇಸ್ಕೋಬೋದು. ಹಾಗೆ ನಿಮ್ಗೆ ಒಂದು ಫ್ರೀ ಮೆಡಿಕಲ್ ಚೆಕಪ್ಪನ್ನು ಕೂಡ ಮಾಡ್ತಾರೆ. ಮೆಡಿಕಲ್ ಚೆಕಪ್ಪನ್ನು ಮಾಡಿ ನಿಮ್ಗೇನಾದರೂ ತೊಂದರೆ ಇದ್ದರೆ ಅದಕ್ಕೆ ಫ್ರೀಯಾಗಿ ಚಿಕಿತ್ಸೆಯನ್ನು ಕೂಡ ಕೊಡ್ತಾರೆ. ಪ್ರತಿ ವರ್ಷವೂ ಕೂಡ ಇದು ನಡೆಯುತ್ತೆ. ಸೊ ದಯವಿಟ್ಟು ಅವಶ್ಯಕತೆ ಇರೋರು ಬಳಸ್ಕೊಳ್ಳಿ. ಉಚಿತವಾಗಿ ಬಂದಿದೆ, ನಾವೇನಿಗೆ ಬಳಸ್ಕೋಬೇಕು ಮಾಡಬೇಡಿ, ನಿಮ್ಮ ಒಂದು ಟ್ಯಾಕ್ಸ್ ಹಣನೇ. ಸೊ ದಯವಿಟ್ಟು ಬಳಸ್ಕೊಳ್ಳಿ ಅಂತ ಹೇಳ್ತೀನಿ. ಲೇಬರ್ ಕಾರ್ಡ್ ಇರೋವಂಥವ್ರು ಲೇಬರ್ ಆಫೀಸ್ಗೆ ಹೋಗಿ ವಿಚಾರಿಸಿ. ಇನ್ನು ಇಲ್ಲದೇ ಇರೋವಂಥವ್ರು ಡಿಸ್ಕ್ರಿಪ್ಷನಲ್ಲಿ ನಾನು ಇನ್ನೊಂದು ವೀಡಿಯೋ ಲಿಂಕ್ ಹಾಕ್ತೀನಿ, ಅದನ್ನು ನೋಡಿ ಹೇಗೆಲ್ಲ ಲೇಬರ್ ಕಾರ್ಡ್ ಮಾಡಿಸ್ಕೋಬೋದು ಅಂತ ಅಂದ್ಬಿಟ್ಟು ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಯುತ್ತೆ. ಜೊತೆಗೆ ನಿಮಗೆ 60 ವರ್ಷ ಆದಾಗ, 60 ವರ್ಷನ 58 ವರ್ಷನ ಏನು ಲಿಮಿಟ್ ಇದೆ, ಅದಾದಮೇಲೆ ಪ್ರತಿ ತಿಂಗಳು ಕೂಡ ಪೆನ್ಷನ್ ಸಿಗುತ್ತೆ ಫ್ರೀಯಾಗಿ. ಸರ್ಕಾರದ ಕಡೆಯಿಂದನೇ ಏನು ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಪೆನ್ಷನ್ ಬರುತ್ತಲ್ಲ ಅದೇ ರೀತಿಯಾಗಿ ನಿಮಗೆ ಪೆನ್ಷನ್ ಬರುತ್ತೆ. ಯಾವುದೇ ರೀತಿಯಾದಂಥ ಹಣವನ್ನು ಕೂಡ ಕಟ್ಟಬೇಕಾಗಿಲ್ಲ. ಸೊ ಆ ಕಾರಣಕ್ಕೋಸ್ಕರನಾದ್ರೂ ನಿಮಗೆ ಅವಶ್ಯಕತೆ ಇರುವಂಥವ್ರು ಲೇಬರ್ ಕಾರ್ಡನ್ನು ದಯವಿಟ್ಟು ಮಾಡಿಸ್ಕೊಳ್ಳಿ. ಇನ್ನು ಈ ಒಂದು ಕಿಟ್ಟನ್ನು ಕೊಟ್ಟಿರುವಂಥದ್ದು ಎಲೆಕ್ಟ್ರಿಷಿಯನ್ನು, ನಮಗೆ ಗೊತ್ತಿರುವಂತಹ ಒಬ್ಬ ಹುಡುಗನೇ ನಾರಾಯಣ ಅಂತ ಅಂದ್ಬಿಟ್ಟು
ಭಾಳ ತುಂಬ ಬಡ ಕುಟುಂಬದಿಂದ ಬಂದು ಅವ್ರ ತಾಯಿ ಭಾಳ ಕಷ್ಟಪಟ್ಟು ಸಾಕಿ ಎಲೆಕ್ಟ್ರಿಷಿಯನ್ ಮಾಡಿದ್ದಾರೆ. ಎಲ್ಲ ಮಕ್ಕಳು 3 ಜನ ಗಂಡು ಮಕ್ಕಳು ಅವರಿಗೆ ಸೆಟ್ಲ್ ಮಾಡಿದ್ದಾರೆ. ತುಂಬ ಅವ್ರವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡಿದ್ದಾರೆ. ಯಾಕಂದರೆ ಏನಾದರೂ ಸ್ವಂತವಾಗಿ ಏನಾದ್ರು ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ನಾನು ಮನಸ್ಫೂರ್ತಿಯಾಗಿ ಸಪೋರ್ಟ್ ಮಾಡ್ತೀನಿ. ಸೊ ಅದೇ ರೀತಿಯಾಗಿ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಿರುವಂತಹ ನಾರಾಯಣನವರು ಈ ಒಂದು ಕಿಟ್ಟನ್ನು ಒಂದು ವಿಡಿಯೋ ಮಾಡಲಿಕ್ಕೋಸ್ಕರ ಈಸ್ಕೊಂಡಿದ್ದೀನಿ ನಾನು. ಸೊ ಮೈಸೂರು ಅಥವಾ ಮೈಸೂರು ಸುತ್ತಮುತ್ತ ಎಲ್ಲಾದರೂ ಎಲೆಕ್ಟ್ರಿಷಿಯನ್ ಕೆಲಸ ಇದ್ದರೆ ಅವ್ರಿಗೆ ಹೇಳಿ, ಈ ನಮ್ಮ ಮನೆ, ಈ ಮನೆ ಆಗಿರ್ಬೋದು, HD ಕೋಟೆ ಮನೆ ಆಗಿರ್ಬೋದು, ಎಲ್ಲವೂ ಕೂಡ ಅವರೇ ಮಾಡಿಕೊಟ್ಟಿರುವಂಥದ್ದು. ಸಂಪೂರ್ಣವಾಗಿ ಎಲೆಕ್ಟ್ರಿಕ್ ವರ್ಕನ್ನು ಮಾಡಿಕೊಡ್ತಾರೆ. ಭಾಳ ಚೆನ್ನಾಗಿ ಮಾಡಿಕೊಡ್ತಾರೆ. ಏನು ಹೇಳಿದ್ರು. ಮತ್ತು ದುಬಾರಿ ಬೆಲೆ ಏನೂ ಇಲ್ಲ. ಯಾಕಂದರೆ ಬಡತನದಿಂದ ಬಂದಿರೋವಂಥ ಈಗ ಚೆನ್ನಾಗಿದ್ದಾರೆ, ಈಗೇನಂತೇನಿಲ್ಲ. ಆ ಒಂದು ಬ್ಯಾಕ್ಗ್ರೌಂಡಿಂದ ಬಂದಾಗ ಒಂದು ಕಷ್ಟದ ಅರಿವಿರುತ್ತಲ್ಲ. ಸೊ ಮನೆ ಕಟ್ಟೋರಿಗೆ ಸಾಕಷ್ಟು ಕಷ್ಟ ಇರುತ್ತೆ. ಒಂದೊಂದರಲ್ಲೂ ಉಳಿಸೋ ಪ್ರಯತ್ನವನ್ನು ಮಾಡ್ತಾ ಇರ್ತೀವಲ್ಲ, ಅಂಥ ಸಮಯದಲ್ಲಿ ಈ ರೀತಿಯಾಗಿ ಸ್ವಲ್ಪ ಕಡಿಮೆ ರೇಟಿಗೆ ಮಾಡಿಕೊಟ್ರೆ ಒಳ್ಳೆ ವರ್ಕನ್ನು, ಕಡಿಮೆ ರೇಟಿಗೆ ಅಂದರೆ ವರ್ಕ್ ಯಾವುದೇ ರೀತಿಯಾದಂಥ ಕಳಪೆ ಇಲ್ಲ. ಸೊ ಕಡಿಮೆ ರೇಟ್ಗೆ ಚೆನ್ನಾಗಿ ವರ್ಕ್ ಮಾಡೋರನ್ನ ಹುಡುಕ್ತಾ ಇರ್ತೀವಲ್ಲ, ಆ ರೀತಿ ಯಾರಾದರೂ ಕಡಿಮೆ ರೇಟ್ಗೆ ಚೆನ್ನಾಗಿ ಕೆಲಸ ಮಾಡೋಂಥವ್ರು ಎಲೆಕ್ಟ್ರಿಷಿಯನ್ ಯಾರಾದರೂ ಹುಡುಕ್ತಾ ಇದ್ದರೆ, ಅಥವಾ ಯಾವುದಾದ್ರು ರಿಪೇರ್ ಕೆಲಸ ಏನಾದರೂ ಇದ್ದರೆ, ಎಲೆಕ್ಟ್ರಿಷಿಯನ್ ಏನಾದರೂ ಚೇಂಜ್ ಮಾಡಿಸ್ಬೇಕು, ಸಣ್ಣ ಪುಟ್ಟ ರಿಪೇರ್ ಕೆಲಸ ಏನೇ ಇದ್ದರೂ ತಕ್ಷಣ ಸಿಗ್ತಾರೆ ಕೈಗೆ. ಸೊ ಮೈಸೂರು ಹಾಗೂ ಸುತ್ತಮುತ್ತ ಯಾವುದಾದ್ರು ಎಲೆಕ್ಟ್ರಿಕ್ ಕೆಲಸ ಇದ್ದರೆ ನಾನು ಅವ್ರದ್ದು ನಂಬರ್, ನಾರಾಯಣನ್ ಅವ್ರನ್ನ ನಂಬರನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಡಿಸ್ಪ್ಲೇಲೂ ಹಾಕಿರ್ತೀನಿ. ದಯವಿಟ್ಟು ಈ ಕಿಟ್ಗಳ ವಿಚಾರಕ್ಕೆ ಅವ್ರಿಗೆ ಫೋನ್ ಮಾಡೋಕ್ಕೆ ಹೋಗ್ಬೇಡಿ. ನಮ್ಮಿಂದ ಅವ್ರಿಗೆ ಇನ್ನೊಂದು ರೀತಿಯಾಗಿ ತೊಂದರೆ ಆಗೋದು ಬೇಡ. ಎಲೆಕ್ಟ್ರಿಕ್ ವರ್ಕ್ ಕೆಲಸಗಳೇನಾದರೂ ಇದ್ದರೆ ಮೈಸೂರು ಹಾಗೂ ಸುತ್ತಮುತ್ತ ಅವ್ರು ಖಂಡಿತವಾಗ್ಲೂ ಬಂದು ಮಾಡಿಕೊಡ್ತಾರೆ. ಇನ್ನು ಕಿಟ್ಗಳು ಬೇಕಿದ್ದರೆ ನಿಮ್ಮ ಒಂದು ಹತ್ತಿರದ ಲೇಬರ್ ಆಫೀಸ್ಗೆ ಭೇಟಿ ನೀಡಿ. ಲೇಬರ್ ಕಾರ್ಡ್ ಇರೋರು ಮಾತ್ರ. ಲೇಬರ್ ಕಾರ್ಡ್ ಇಲ್ಲದೆ ಇರೋರು ಡಿಸ್ಕ್ರಿಪ್ಷನಲ್ಲಿ ಒಂದು ವಿಡಿಯೋ ಹಾಕಿರ್ತೀನಿ, ಆ ವಿಡಿಯೋ ನೋಡಿ ಹೇಗೆ ಲೇಬರ್ ಕಾರ್ಡ್ ಮಾಡಿಸ್ಕೋಬೇಕು ಅನ್ನುವಂತಹ ಮಾಹಿತಿ ಸಿಗುತ್ತೆ. ಸೊ ದಯವಿಟ್ಟು ಕಿಟ್ಗಳಿಗೋಸ್ಕರ ನಾರಾಯಣನ್ ಅವ್ರ ನಂಬರ್ಗೆ ಫೋನ್ ಮಾಡೋಕ್ಕೆ ಹೋಗಬೇಡಿ. ಸೊ ನಮ್ಮಿಂದ ಅವ್ರಿಗೆ ತೊಂದರೆ ಆಗೋದು ಬೇಡ. ಅವ್ರ ಫೋನ್ ನಂಬರ್ ಹಾಕಿ ಅಂತಲೂ ಕೂಡ ಹೇಳಿಲ್ಲ. ಸೊ ನಮ್ಮ ಕಡೆಯಿಂದ ಒಂದು ಸಪೋರ್ಟ್ ಆಗಲಿ, ಬೆಳೀತಾ ಇರೋವಂಥವ್ರಿಗೆ ಏನೋ ಒಂದು ನಮ್ಮ ಕೈಲಾಗಿದ್ದು ಮಾಡೋಣ ಅಂದ್ಬಿಟ್ಟು ಈ ಒಂದು ವಿಡಿಯೋ ಜೊತೆಗೆ ಅವ್ರ ಒಂದು ನಂಬರ್ ಹಾಕಿದ್ರಿಂದ ನಾನು ಕಳ್ಕೊಳ್ಳೋಂಥದ್ದು ಏನೂ ಇಲ್ಲ. ಅದಕ್ಕೋಸ್ಕರ ನಂಬರ್ ಹಾಕ್ತಾಯಿದ್ದೀನಿ ಅಷ್ಟೇ. ಸೊ ಅವಶ್ಯಕತೆ ಇರೋರು ಅವ್ರಿಗೆ ಫೋನ್ ಮಾಡಿ. ಎಲೆಕ್ಟ್ರಿಕ್ ಕೆಲಸದ ಅವಶ್ಯಕತೆ ಇರೋಂಥವ್ರು. ಇದಿಷ್ಟು ಇವತ್ತಿನ ವಿಡಿಯೋ. ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳು ಇದಷ್ಟೇ ಅಲ್ಲ, ಏನೇ ಸಾಲ ಸೌಲಭ್ಯ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ದಯವಿಟ್ಟು ಬಳಸ್ಕೊಳ್ಳಿ. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ನೀವು ಬೆಳೆಯೋದಕ್ಕೆ ಉಪಯೋಗಿಸ್ಕೊಳ್ಳಿ, ಹಾಳಾಗೋದಕ್ಕೆ ದಯವಿಟ್ಟು ಉಪಯೋಗಿಸ್ಕೊಬೇಡಿ ಅಷ್ಟೇ. ಇದರ ಜೊತೆಗೆ ನನ್ನ ಒಂದು ಪುಸ್ತಕ ಅವನ ಪ್ರೀತಿ ಆಕಾಶದಷ್ಟು, ಇದ್ರ ಜೊತೆಗೆ ನಮ್ಮದು ಸ್ವಲ್ಪ ಮಾರ್ಕೆಟಿಂಗ್ ಮಾಡ್ಕೊಬಿಡೋಣ. ನನ್ನ ಒಂದು ಎಮೋಷನಲ್ ಲವ್ ಸ್ಟೋರಿ ಏನಿದೆ, ಈ ಒಂದು ಪುಸ್ತಕ ಬೇಕಿದ್ದವರು ದಯವಿಟ್ಟು ಡಿಸ್ಪ್ಲೇ ಬರ್ತಿರೋಂತಹ ನಂಬರ್ಗೆ ಒಂದು ವಾಟ್ಸಪ್ ಮೆಸೇಜ್ ಮಾಡಿ ಅಥವಾ ಫೋನ್ ಮಾಡಿ. ನಿಮ್ಮ ಒಂದು ಮನೆ ಬಾಗಿಲಿಗೆ ಒಂದು ಪುಸ್ತಕ ತಲುಪುತ್ತೆ. ಪುಸ್ತಕದ ಕೊನೆಯಲ್ಲಿ ನನ್ನೊಂದು ಪರ್ಸ್ನಲ್ ನಂಬರ್ ಇದೆ, ಒಂದು ನಂಬರ್ಗೆ ಪುಸ್ತಕ ಓದಿದ ನಂತರ ಅಭಿಪ್ರಾಯವನ್ನು ತಪ್ಪದೆ ತಿಳಿಸಿ ಅಂತ ಕೇಳ್ಕೊತೀನಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.